ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದರೆ, ನಾವು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಇವತ್ತು ನಾವು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ, ಯಾವ ವಿಷಯಕ್ಕಂದರೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ KM ಸಂದೇಶ್ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 5,068ಕ್ಕೂ ಹೆಚ್ಚು ಜಮೀನು ಸರ್ಕಾರಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಹಾಗೂ 400ಕ್ಕೂ ಹೆಚ್ಚು ಹೋರಾಟಗಳು ಯಶಸ್ವಿ ಮಾಡಿ 168 ಅಂತರ್ಜಾತೀಯ ವಿವಾಹಗಳನ್ನು ಮಾಡಿ ಇವತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಅಂಥ ಒಂದು ಹೋರಾಟಗಾರರಿಗೆ ಕೆಲವೊಂದು ಕೋಮುವಾದಿಗಳಿಂದ ಇವತ್ತು ಜೀವ ಬೆದರಿಕೆ ಮತ್ತು ಕೊಲೆ ಬೆದರಿಕೆ ಬರ್ತಾ ಇದೆ. ದಯವಿಟ್ಟು ಇವತ್ತೇನು ಮಾಡಿದ್ದೀವಿ ಅಂದರೆ, ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿ ಪರಮೇಶ್ವರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊತಾ ಇದ್ವಿ. ನೀವು ಸರ್ಕಾರದ ವತಿಯಿಂದ ಅಂಗರಕ್ಷಕರನ್ನ ನೇಮಕ ಮಾಡಬೇಕಂತೇಳಿ ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಡಾಕ್ಟರ್ KM ಸಂದೇಶ್ ಅವರಿಗೆ ಸರ್ಕಾರದ ವತಿಯಿಂದ ಅಂಗರಕ್ಷಕರನ್ನ ನೇಮಕ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಇದೆ ಸರ್. ಯಾವ ಕಾರಣಕ್ಕಾಗಿ ಬೆದರಿಕೆ ಸರ್, ಇವಾಗ ಅವರು ಸಮಾಜ ಸೇವೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅವ್ರ ಕೆಲವೊಂದು ಕೋಮುವಾದಿಗಳು ಅದು ಸಹಿಸಕ್ಕಾಗದೇ ಇರೋ ಕಾರಣಕ್ಕಾಗಿ ಅವ್ರ ಮೇಲೆ ಜೀವ ಬೆದರಿಕೆ ಇರೋದಕ್ಕೋಸ್ಕರ ನಾವು ಈ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಈಗ ಯಾವ ಕಾರಣಕ್ಕಾಗಿ ಬೆದರಿಕೆ ಬಂದಿದೆ? ಯಾಕೆ ಯಾವ್ದು ರೀಸನ್? ಸುಮಾರು 168ಕ್ಕೂ ಹೆಚ್ಚು ಅಂತರ್ಜಾತಿ ವಿವಾಹಗಳು ಮಾಡಿದ್ದಾರೆ. ಸುಮಾರು ಬಡವರು ಜಮೀನು ಉಳಿಸ್ಕೊಟ್ಟಿದ್ದಾರೆ ಬಡವರಿಗೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳು, ಬಲಡ್ಡೆ ವ್ಯಕ್ತಿಗಳು ಸಹಿಸಕ್ಕಾಗ್ದೇ ಅವರಿಗೆ ಜೀವ ಬೆದರಿಕೆ ಇರೋದ್ರಿಂದ ನಾವು ಈ ಮನವಿ ಮಾಡ್ಕೊಂಡಿದ್ದೀವಿ ಸರ್. ಸರ್, ಯಾರ ಮೇಲೂ ಇಲ್ಲ, ಬಟ್ ಅವ್ರಿಗೆ ಜೀವ ಬೆದರಿಕೆ ಇರೋದಕ್ಕೋಸ್ಕರ ಸರ್. ಯಾಕಂದರೆ ಒಂದು ಹೋರಾಟಗಾರರಿಗೆ ಜೀವ ಬೆದರಿಕೆ, ಅಲ್ಲಿ ಅವ್ರ ಮನೆ ಸುತ್ತ ಅನಾವಶ್ಯಕವಾಗಿ ಓಡಾಡೋದು, ಅವ್ರಿಗೆ ಹಿಂಬಾಲನೆ ಮಾಡೋದು, ಮತ್ತು ಅವರಿಗೆ ಜೀವ ಬೆದರಿಕೆ ಕರೆಗಳು ಬರುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.